Saints, my warm welcome to all distinguished guests, Honorable Chief Guest Sir, Shri M.S. Narasimhamurthy, respected Gurus, respected Chairman, Dr. Devraj Sir, CRS Managing Director, Mrs. Sujata Devraj, beloved Principal Dr. Lakshmi Hegde Sonda Sir, dear teaching and non-teaching staff, fellow students and lovely parents who have gathered here for another wonderful episode of this season. We can be with celebrating. ರಾಯಲ್ ಕಾಲೇಜಿನ ಪ್ರತಿಷ್ಠಿತ ಕಾರ್ಯಕ್ರಮವಾದಂತಹ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಸೀಸನ್ 2ನ ಎಪಿಸೋಡ್ 2ಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಇವತ್ತು. ಈ ಕಾರ್ಯಕ್ರಮದ ಮೂಲ ಧ್ವನಿ ಏನು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥದ್ದೇ, ಸಾಧಕರೋರ್ವರನ್ನ ಸಾಧನೆಯ ಹಾದಿಯಲ್ಲಿರುವಂತಹ ನಿಮಗೆಲ್ಲರಿಗೂ ಪರಿಚಯ ಮಾಡಿ ಭವಿಷ್ಯದ ನಿಮ್ಮ ಬದುಕು ಬಂಗಾರವಾಗಲಿ ಹೇಳುವಂತಹ ಒಂದು ಸದಾಶಯ ನಮ್ಮ ಹಿಂದೆ ಅಡಗಿದೆ. ಹೀಗಾಗಿ ಪ್ರತಿ ತಿಂಗಳು ಒಬ್ಬೊಬ್ಬ ಸಾಧಕರು ಸಾಧನೆಯ ಹಾದಿಯಲ್ಲಿರುವಂತಹ ನಿಮ್ಮ ಎದುರಿಗೆ ನಮ್ಮ ಸಂಸ್ಥೆಗೆ ಕಾಲಿಡ್ತಾ ಇದ್ದಾರೆ. ಇವತ್ತಿನ ಈ ಎಪಿಸೋಡ್ ಅಲ್ಲಿ ನೀವೆಲ್ಲ ನೋಡ್ತಾ ಇರುವಂತಹ ಸಾಧಕರು ಒಬ್ಬ ಕಲಾವಿದರು, ಒಬ್ಬ ಸಾಧಕರು, ಒಬ್ಬ ಸಾಹಿತಿ, ಒಬ್ಬ ಕವಿ, ಒಬ್ಬ ಕಾದಂಬರಿಕಾರ, ಒಬ್ಬ ವಿಮರ್ಶಕ, ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ನೈಪುಣ್ಯತೆಯನ್ನ ಸಾಧಿಸಿ ಸಿದ್ಧಿಸಿಕೊಂಡಂತಹ ಒಬ್ಬ ಮೇಧಾವಿ ಇವತ್ತು ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಆಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ಪ್ರಥಮವಾಗಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾರೆ. ಈ ಸಂಸ್ಥೆಯ ಸಂಸ್ಥಾಪಕರು ಒಂದು ಬಹುದೊಡ್ಡ ಕನಸನ್ನ ಕಟ್ಟಿಕೊಂಡು ಈ ಸಂಸ್ಥೆಯನ್ನ ಕಟ್ಟಿದಂತವರು, ಮೂಲತಃ ಕನ್ನಡ ಉಪನ್ಯಾಸಕರಾಗಿ ಜೀವನದಲ್ಲಿ ಒಂದೊಂದೇ ಮೈಲಿನನ್ನ ಏರ್ತಾ ಇವತ್ತು ಇಂಥದ್ದೊಂದು ಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹ ಕಾಲೇಜಿನ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ದೇವರಾಜ್ ಅವರು ಇವತ್ತಿನ ಈ ಎಪಿಸೋಡ್ನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ. ಸಂಸ್ಥೆಯ ನಿರ್ದೇಶಕರು ಸುಜಾತಾ ದೇವರಾಜ್ ಅವರು ಈ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನ ಈ ಸಭೆಗೆ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ಪ್ರತಿ ತಿಂಗಳ ಈ ಕಾರ್ಯಕ್ರಮದಲ್ಲಿ ನಾವೊಂದು ಉತ್ತಮವಾದಂತಹ ಪರಂಪರೆಯನ್ನ ಇಟ್ಕೊಂಡಿದ್ದೇವೆ. ಏನೊಂದು ಪರಂಪರೆ ಅಂತಂದ್ರೆ, ಹಿರಿಯ ಶಿಕ್ಷಕರನ್ನ ಗೌರವಿಸುವುದು, ಗುರು ಗೌರವ ಪುರಸ್ಕಾರ ಅಂತ ಅದಕ್ಕೆ ಶೀರ್ಷಿಕೆ. ಇವತ್ತಿನ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇರುವಂತಹ ಗುರುಗಳು ಮುಖ್ಯವಾಗಿ BEL ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯ ಪ್ರಮುಖರಾಗಿರುವಂತಹ, ಅದರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀ TR ಶ್ರೀನಿವಾಸ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ಇನ್ನೋರ್ವ ಗುರುಗಳು ಅಕಾಡೆಮಿಕ್ ಡೈರೆಕ್ಟರ್ ಆಗಿ BEL ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಶ್ರೀ ಮಂಜುನಾಥ್ ಸರ್ ಅವರು. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ. PS ಸಂಸ್ಥೆಯ ಮುಖ್ಯ ಶಿಕ್ಷಕಿ ರೇಷ್ಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಇಲ್ಲೇ ನಮ್ಮ ಪಕ್ಕದ 5H ಸಂಸ್ಥೆಯ 5H ಪ್ರೌಢಶಾಲೆಯ ಎಜುಕೇಟರ್ ಜೊತೆಗೆ ಸೀನಿಯರ್ ಸೋಷಿಯಲ್ ಅಂಡ್ ಇಂಗ್ಲಿಷ್ ಟೀಚರ್ ಸಮೀರಾ ಮೇಡಮ್ ಪಾಲಕರುಗಳು ಬಂದಿದ್ದೀರಿ, ನಮ್ಮ ಸಂಸ್ಥೆಯ ಪಾಲಕ ಪೋಷಕರಿದ್ದೀರಿ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಸಂಸ್ಥೆಯ ಎಲ್ಲ ಸಹೋದ್ಯೋಗಿಗಳು, ಇಲ್ಲಿ ಶಿಕ್ಷಕರಾಗಿರುವಂತವರು, ಸಿಬ್ಬಂದಿಗಳು, ಜೊತೆಗೆ ವಿಶೇಷವಾಗಿ ನೀವುಗಳೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನು ಇವತ್ತಿನ ಈ ಎಪಿಸೋಡ್ 2ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. Now
I would request our chief guest, MS Narasimha Murthy sir, for Deepa Prajwalan. With all respect, I request other dignitaries to join. Now it's time to witness the activities that took place in the month of June. ಮಾಲೂರಿನಲ್ಲಿ 1949 ಅಕ್ಟೋಬರ್ 20ರಂದು ಶ್ರೀಮತಿ ಸಾವಿತ್ರಮ್ಮ ಮತ್ತು ಶ್ರೀ ಸೂರಪ್ಪ ದಂಪತಿಗಳ ಸುಪುತ್ರರಾಗಿ ಜನಿಸಿ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮಾಲೂರಿನಲ್ಲಿ ಪೂರೈಸಿ ನಂತರ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣ ಪೂರೈಸಿದರು. ವೃತ್ತಿಯಿಂದ ಬ್ಯಾಂಕ್ ಮ್ಯಾನೇಜರ್ ಆದರೂ ಪ್ರವೃತ್ತಿ ತಮ್ಮ ಕನ್ನಡ ನಾಡಿನ ಮನೆ ಮಾತಾಗಿಸಿ ಹಾಸ್ಯ ಕಲಾವಿದರಾಗಿ ಕಾದಂಬರಿ, ಮಕ್ಕಳ ಸಾಹಿತ್ಯ, ವಿಚಾರ ಸಾಹಿತ್ಯ, ಹಾಸ್ಯ ಸಂಕಲನ ಸೇರಿದಂತೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಛಾಪು ಮೂಡಿಸಿರುವ ತಾವು ಇದುವರೆಗೂ 50ಕ್ಕೂ ಹೆಚ್ಚು ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದೀರಿ. ಕಿರುತೆರೆ ಕಲಾವಿದರಾಗಿ ಹಾಸ್ಯ ಕಾರ್ಯಕ್ರಮಗಳ ರೂವಾರಿಯಾಗಿ ಜನಪ್ರಿಯರಾಗಿದ್ದೀರಿ. ತಮ್ಮ ಪ್ರತಿಭಾ ಸಂಪನ್ನತೆಗೆ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು. ಪ್ರಸ್ತುತ ಸುದೇವಿ ಶಿಕ್ಷಣ ಸಂಸ್ಥೆಯ ಮತ್ತಿಕೆರೆಯ ರಾಯಲ್ ಕಾಲೇಜಿನ ಪ್ರತಿಷ್ಠಿತ ಮೀಟ್ ಅಂಡ್ ಗ್ರೀಟ್ ವಿತ್ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ತಮ್ಮನ್ನು ಸನ್ಮಾನಿಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಾ ತಮಗೆ ಹಾಸ್ಯ ಕಲಾ ರತ್ನ ಎಂಬ ಬಿರುದು ನೀಡಿ ಗೌರವಿಸುತ್ತಿದೆ. ಆಯುಷ್ಯ, ಆರೋಗ್ಯ ಹಾಸ್ಯ ಲೇಖಕ, ಹಾಸ್ಯ ಕಲಾವಿದ ಅಂತ ನನ್ನ ಕರೆಸಿ ಗೌರವಿಸಿದ್ರೆ ತುಂಬಾ ಸಂತೋಷ. ನನ್ನ ಮಾತಲ್ಲಿ ಅಲ್ಲಲ್ಲಿ ಹಾಸ್ಯ ಇದ್ರೆ ನಗಬಹುದು, ಏನ್ ತೊಂದರೆ ಇಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ನಿಮ್ಮ ಚಪ್ಪಾಳೆ ನಡುವೆ ನಾನು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಪರಿಚಯವನ್ನು ತುಂಬಾ ಸೊಗಸಾಗಿ ಮಾಡಿಕೊಟ್ರು. ನಮ್ಮ ಪ್ರಿನ್ಸಿಪಾಲ್ ಸರ್ ಕೂಡ ನನ್ನ ಪರಿಚಯದ ಬಗ್ಗೆ 4 ಮಾತಾಡಿದ್ರು. ನಂಗೆ ಸಂತೋಷ ಆಗಿದೆ. ನಾನು ಯಾವುದೋ ಒಂದು ಬಾಂಬೆನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ನನ್ನ ಪರಿಚಯವನ್ನ ಇಂಗ್ಲಿಷ್ ನಲ್ಲಿ ಮಾಡ್ಕೊಟ್ರು. ಒಂದು ಪದ್ಯ ಬರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ಪದ್ಯ ಹೆಂಗಿತ್ತಪ್ಪ ಅಂದ್ರೆ ಶೇಕ್ಸ್ಪಿಯರ್ ಸ್ಟೈಲು. ಅವರು ನನ್ನ ಪರಿಚಯ ಮಾಡಿದ್ದು ಸಮ್ಮರ್ ವೆಲ್ಕಮ್ ಅಗೈನ್ ಅಂಡ್ ಅಗೈನ್ ನನ್ನ ಪರಿಚಯ. ಬಹಳ 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 ಸಂತೋಷ ಆಗುತ್ತೆ. ಯಾಕೆಂದ್ರೆ ನಾನು ಈ ಮೊದಲು ಅನೇಕ ವರ್ಷಗಳಿಂದ ಎಲ್ಲೆಲ್ಲಿ ನಾನು ಮಾತಾಡಿದ್ದೀನೋ ಸೌಂದರ್ಯ ಕಾಲೇಜು ಕಳಿಸಿದ್ರು. ಇವರಲ್ಲಿ ಬಹಳ ಮುಖ್ಯವಾದ ಹುದ್ದೆಯಲ್ಲಿದ್ದಾಗ ಅಲ್ಲಿ ಕಳಿಸಿದಾಗ ಅಲ್ಲಿನ PUC ಮಕ್ಕಳೆಲ್ಲ ಎಲ್ಲೆಲ್ಲ ವಿದೇಶದವರೆಗೂ ಹೊರಟೋಗಿದ್ದಾರೆ, ಎಲ್ಲೆಲ್ಲೋ ಹುದ್ದೆಗಳಿದ್ದಾರೆ, ಬದುಕಲ್ಲಿ ಸೆಟ್ಲ್ ಆಗಿದ್ದಾರೆ. ಹೀಗೆ ಇದು ಒಂದು ಒಳ್ಳೆ ತಿರುವು ಇರ್ತಕ್ಕಂಥ ಸಂದರ್ಭ ಇದೆ. ಅದರಿಂದ ಇದನ್ನ ಹೇಗೆ ನೀವು ದುಡಿಸ್ಕೊಳ್ಬೇಕು, ಹೇಗೆ ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಒಂದು ವಿಷಯ. ಮಕ್ಕಳನ್ನು ಓದಿಸ್ತಾನೆ ಸ್ವಾಮಿ, ಯಾವುದು ಸ್ವಾಮಿ, ನಮ್ಮ ಹೆಸರು ದೀಪಾಶ್ತೀನಿ ಸ್ವಾಮಿ, ನಾವು ಭಗವಂತ ಸ್ವಾಮಿ ಹೊಗಳಿ 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 ಕಡೆಗೆ. ಆಮೇಲೆ ನಮ್ಮ ನ್ಯಾಯಿಕರ ನಿಮ್ ಕೊಡ್ಸಿದ ಎಮ್ಮೆ, ಆ ಎಮ್ಮೆ ಮುಖ ನೋಡಿದಾಗೆಲ್ಲ ನಿಮ್ಮ ಮುಖ ಜ್ಞಾಪಕ ಸ್ವಾಮಿ. ನನ್ನ ಇವತ್ತಿನ ಪ್ರಶ್ನೆಗಳಲ್ಲಿ ನಾವು ಜೀವನದಲ್ಲಿ ಉತ್ತಮ ದಾಖಲೆಗಳಾಗ್ತಿದ್ರೆ ಪ್ರಶ್ನೆ ಕೇಳೋದು ನಿಮ್ಮ ಹಕ್ಕು. ಉತ್ತರದ ಬಗ್ಗೆ ನಿಮ್ಗೆ ಏನು ಯೋಚನೆ ಇಲ್ಲ, ಏನ್ ಬೇಕಾದ್ರೂ ಕೇಳ್ಬೋದು. ಅದರಿಂದ ವಾಗ್ಮಿ ಆಗ್ಬೇಕಂದ್ರೆ ಧೈರ್ಯ ಬೇಕು, ನಿಂತು ಮಾತಾಡಬೇಕು, ಮುನ್ನುಗ್ಗಿ ಬರಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಖುಷ್ಬು. ನನಗೆ ಪ್ರಶ್ನೆ ಇದೆ ಸರ್. ನೀವು ಬ್ಯಾಂಕ್ ಮ್ಯಾನೇಜರ್ ಆದಾಗ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಇತ್ತ ಸರ್? ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಅವರೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡೋರು, ಮೈಸೂರು ಬ್ಯಾಂಕ್ ನನಗೊಂದೇ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಮಾಡೋರು. ಇಷ್ಟು ಟಫ್ ಕಾಂಪಿಟೇಷನ್ ಇರಲಿಲ್ಲ. ಈಗ ಏನಾಗಿದೆ, ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ, ಅವಕಾಶಗಳು ಕಡಿಮೆ ಇರೋದ್ರಿಂದ ಫಿಲ್ಟರ್ ಮಾಡೋಕ್ಕೋಸ್ಕರವಾಗಿ ಎಂಟ್ರೆನ್ಸ್ ಪರೀಕ್ಷೆ ಇಟ್ಕೊಳ್ತಾರೆ. ಅದಕ್ಕೆ ನೀಟು CET ಎಲ್ಲ ಇಟ್ಕೊಳ್ತಕ್ಕಂಥದ್ದು. ಆವಾಗ ಇಷ್ಟು ಕಷ್ಟ ಇರಲಿಲ್ಲ. ಬಹಳ ಚುರುಕಾಗಿದ್ದೀರಾ, ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ದೀರಾ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇನ್ನು 4-5 ವರ್ಷ ಒಳ್ಳೆ ಸೆಟ್ಲ್ ಆಗಿರ್ತೀರಾ. ಅದಕ್ಕೆ ಬೇಸ್ ಬೆಳೀತಾ ಇದೆ. ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮ್ಮನ್ನು ವಿನಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.
Royal College was founded with a view to provide excellent learning opportunities to the students with a great platform to showcase their skills. On behalf of entire institution, I would like to extend a warm welcome to all the new students who have joined the college this year. It is very important to remember that you are not alone. The management, the faculty, the staff are always here to support you people. ಹಾಗೆ ಗುರು ಅಂತ ಅಂದ್ರೆ ಏನು ಅಂದ್ರೆ, ಗುರು ಅಂತ ಅಂದ್ರೆ ಅಜ್ಞಾನವನ್ನ, ಗುರು ಅಂತ ಅಂದ್ರೆ ಕಳೆಯುವಂತಹ ವ್ಯಕ್ತಿಯೇ ಗುರು ಆಗಿರ್ತಾನೆ. ಸೊ ಹೀಗೆ ಅಜ್ಞಾನವನ್ನ ಕಳೆಯುವಂತ ವ್ಯಕ್ತಿ ಗುರುವಾಗಿರ್ಬೇಕಾದ್ರೆ ಅವನು ಎಷ್ಟು ಮುಖ್ಯ ಅಂತ ಯೋಚನೆ ಮಾಡಿ, ಜೀವವನ್ನ ಕೊಡುವಂತವನು ತಂದೆ ಆಗಿದ್ರೆ ಜೀವಕ್ಕೆ ಗುರಿಯನ್ನ ತೋರಿಸುವಂತವನು ಮುಖ್ಯವಾಗಿ ಗುರು ಆಗಿರ್ತಾನೆ. ಯಾವತ್ತೂ ಕೂಡ ನಾವು ಕ್ಷಣ ಕ್ಷಣವನ್ನು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಅಭ್ಯಾಸವನ್ನ ಮಾಡಬೇಕು. ಆಗ ಮಾಡಿದಾಗ ಮಾತ್ರ ನಾವು ಗುರು ಹೇಳುವಂತ ಗುರುವಿನ ಒಂದು ಆಸೆ ಏನಿದೆ ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಇದೆ. ಬದುಕಿನಲ್ಲಿ ಶಿಸ್ತು, ಶ್ರದ್ಧೆ ಎಲ್ಲವೂ ಕೂಡ ಇದ್ರೆ ನಾವು ಖಂಡಿತವಾಗಿಯೂ ಮುಂದೆ ಒಳ್ಳೆಯ ವ್ಯಕ್ತಿಗಳು ಆಗ್ತೀವಿ ಹೇಳುವಂತಹ ಒಂದು ಹಿಂದೂ ಕಲ್ಪನೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನ ಇಟ್ಕೊಳ್ಳಿ, ಅದನ್ನ ಸೇರೋದಕ್ಕೆ ಪ್ರಯತ್ನವನ್ನ ಮಾಡಿ. ಮುಂದೆ ಗುರಿ, ಹಿಂದೆ ಗುರು ಇದ್ರೆ ಖಂಡಿತ ನಿಮ್ಮ ಗುರಿಯನ್ನ ತಲುಪ್ತೀರಾ ಅಂತ ನೀವು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಒಂದು ಉತ್ತಮವಾದ ಕಾಲೇಜನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ. ಇಲ್ಲಿ ಇರುವ ಸೌಲಭ್ಯಗಳನ್ನ ಚೆನ್ನಾಗಿ ಬಳಸ್ಕೊಳ್ಳಿ, ಉತ್ತಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. We do follow one more culture, that is appreciating our students for their academic performance each month. So we have here academic stars of June month. We request you to come on stage and take away your prizes, and requesting our chief guest to give away the prizes. Firstly, from first year A section we have Adarsh. He has scored 96%. ಯಾರು ಹೆಚ್ಚು ಹೆಚ್ಚು ಓದುವಂತಹ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾರೋ, ಯಾರು ಸಣ್ಣ ವಯಸ್ಸಿಂದಲೇ ಕಲಿಯುವಂತಹ ಅಭ್ಯಾಸವನ್ನ ಮಾಡಿಕೊಂಡ್ರೆ, ಮುಂದೆ ನಿಮ್ಮಲ್ಲಿ ಯಾರೋ 10 ಜನ 50 100 ಪುಸ್ತಕಗಳನ್ನು ಬರೆಯುವಂತಹ ಶಕ್ತಿ ನಿಮ್ದಾಗುತ್ತೆ. ಲಂಡನ್ ಏನು ಇಡೀ ಜಗತ್ತಲ್ಲಿ ಎಲ್ಲಾ ರಾಷ್ಟ್ರಗಳು ನಿಮ್ಮನ್ನ ಕರೆಸಿಕೊಳ್ತಾರೆ. ಯಾವಾಗ ನಿಮ್ಮೊಳಗೆ ಏನಾದ್ರೂ ಯೋಗ್ಯತೆ ಇದ್ರೆ ಮಾತ್ರ. ಆ ಯೋಗ್ಯತೆ ಯಾವಾಗ ಬರುತ್ತೆ? ಸಾಧಕನ ಸೊತ್ತದು, ಸಾಧಿಸಿದವನ ಸೊತ್ತದು. ಅದಕ್ಕೆ ಸುದೀರ್ಘವಾದಂತಹ ಪ್ರಯತ್ನ ಬೇಕಾಗುತ್ತೆ. ನಾವು ಆಗಲೇ ಸರ್ ಹೇಳಿದಾಗೆ ಬರೀ ಪಾಠ ಮಾಡಕ್ಕೆ ಕಲಿಸ್ತಾ ಇಲ್ಲ. ಅವ್ರು ಹೇಳುದು ಜೀವನ ಪಾಠ ಅಷ್ಟೇ ಅಲ್ಲ. ವಾಟ್ ಇಸ್ ರಾಯಲ್ ಕಾಲೇಜ್? ರಾಯಲ್ ಕಾಲೇಜ್ ಮೀನ್ಸ್ ಕಲ್ಚರಲ್ ಕಾಲೇಜ್. ಆ ಸಾಂಸ್ಕೃತಿಕವಾಗಿ ನಿಮ್ಮನ್ನ ಕಟ್ಟಬೇಕು, ಬೆಳೆಸಬೇಕು. ನಾಳೆ ಈ ನಾಡಲ್ಲಿ ನೀವು ಸಾಧಕರ ಪಟ್ಟಿಯಲ್ಲಿ, ಸಾಧಕರ ಸೀಟಲ್ಲಿ ಕೂತ್ಕೋಬೇಕು ಅನ್ನೋ ನಮ್ಮ ಆಸೆ. ನೀವು ನಾಳೆ ಸಾಧಕರಾಗಿ ನಿಲ್ಲಬೇಕು. ನಾಳೆ ಇದೇ ಕಾಲೇಜ್ ನೀವು ಗೆಸ್ಟ್ ಆಗಿ ಬರ್ಬೇಕು. ಅದು ನಮ್ಮ ಆಶಯ, ಅದು ನಮ್ಮ ಆಸೆ, ಅದು ನಮ್ಮ ಆಕಾಂಕ್ಷೆ. ಅದಕ್ಕಾಗಿ ನಾವು ಇಂಥವ್ರನ್ನ ಕರೆಸಿ ನಿಮ್ ಕಣ್ಣು ಮುಂದೆ ಪರಿಚಯ ಮಾಡ್ಕೊಡ್ತೀವಿ. My sincere thanks to all my dedicated teaching and non-teaching staff, parents and my beloved students. Thank you all.